ಪರಪ್ಪನಹಳ್ಳಿ ಜೈಲಿನಲ್ಲಿ ಕೈದಿಗಳ ನಡುವೆ ಹೊಡೆದಾಟ. ಬಾತ್ರೂಮ್ನ ಟೈಲ್ನಿಂದ ಸಹ ಕೈದಿಗಳಿಬ್ಬರಿಗೆ ಕೈದಿ ಹಲ್ಲೆ ಮಾಡಿರುವಂಥ ಘಟನೆ ನಡೆದಿದೆ. ಹಲ್ಲೆಯಿಂದ ಓರ್ವ ಕೈದಿ ತಲೆಗೆ ಗಂಭೀರವಾದಂಥ ಗಾಯ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ ಕೈದಿ. ಮತ್ತೊಬ್ಬ ಕೈದಿಗೆ ಜೈಲು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಘಟನೆಯ ಸಂಬಂಧ ಜೈಲಿನ ಉಪ ಅಧೀಕ್ಷಕ ಇಮಾಮ್ ಸಾಬ್ ಮ್ಯಾಗೇರಿ ದೂರನ್ನು ನೀಡಿರೋದು. ವಿಚಾರಣಾಧೀನ ಕೈದಿ ಸೂರ್ಯಪ್ರಕಾಶ್ 24 ವರ್ಷದ ವಿರುದ್ಧ ದೂರನ್ನು ನೀಡಲಾಗಿದೆ. ಪರಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಗೆಳತಿ ತಂದೆಯನ್ನ ಕೊಂದಿದ್ದ ಟಿಂಬರ್ ಯಾರ್ಡ್ ಸೂರ್ಯಪ್ರಕಾಶ್ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ರು. ಸದ್ಯ ಆರೋಪಿ ಸೂರ್ಯಪ್ರಕಾಶ್ನನ್ನ ವಶಕ್ಕೆ ಪಡೆದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪರಪ್ಪನಹಳ್ಳಿ ಜೈಲಿನಲ್ಲಿ ಕೈದಿಗಳ ನಡುವೆ ಹೊಡೆದಾಟ ಆಗಿದೆ. ಸಹ ಕೈದಿಗಳಿಬ್ಬರಿಗೂ ಕೈದಿ ಹಲ್ಲೆ ಮಾಡಿರುವಂಥ ಘಟನೆ ನಡೆದಿರೋದು. ಹಲ್ಲೆಯಿಂದ ಓರ್ವ ಕೈದಿ ತಲೆಗೆ ಗಂಭೀರವಾದಂಥ ಗಾಯಗಳಾಗಿತ್ತು.